ಜಾಬ್ ಲಾಸ್ ಅಂತ ಪ್ರಶ್ನೆ ಬರುತ್ತೆ ಸುರಭಿ ಅವರೇ. ವಿತ್ ಜಾಬ್ ಲಾಸ್ ಆಯ್ತು, ಪ್ರೊಡಕ್ಟಿವಿಟಿ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ, ಅಲ್ಲಿ ಉದ್ಯೋಗ ನಷ್ಟವಾಗಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತಾ ಅಂತ ಆ ಭಯ ಇದೆಯಲ್ಲ? ಇಲ್ಲ, ಹಾಗಂತಲ್ಲ. ಬಹಳಷ್ಟು ವಿಶ್ವಾದ್ಯಂತ ಈ ಒಂದು AI ಬಂದಾದ ನಂತರ ಬಹಳಷ್ಟು ಚೇಂಜಸ್ ಆಗಿದೆ. ಹೌದು, ದೊಡ್ಡ ದೊಡ್ಡ ಕಂಪನೀಸ್ ಒಂದಿಷ್ಟು ವರ್ಕ್ ಫೋರ್ಸ್ ಕಟ್ ಮಾಡಿದೆ. ಆದ್ರೆ ಅದನ್ನೇ ಹೇಳ್ತಾ ಬೇರೆ ಜಾಬ್ ಸೃಷ್ಟಿ ಆಗೋದಿಕ್ಕೆ, ಬೇರೆ ಉದ್ಯಮಗಳು ಸೃಷ್ಟಿ ಆಗೋದಿಕ್ಕೆ, ಮತ್ತೆ ಎಷ್ಟೋ ವರ್ಷಗಳಿಂದ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸೋದಿಕ್ಕೆ ಒಂದು ಅವಕಾಶ ಕೂಡ ಇದೆ. ಇದು ಜಾಬ್ ಲಾಸ್ ಅನ್ನಕ್ಕಿಂತ ಜಾಬ್ ಇಮ್ಯಾಜಿನಿಂಗ್ ಅಥವಾ ಮೂವ್ಮೆಂಟ್ ಅಂತ ಹೇಳ್ಬೋದು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗುತ್ತೆ. ಯಾಕೆಂದ್ರೆ ನಾನು ಇದು ಒಂದು ಹೇಳ್ಬಿಟ್ಟು ಮುಗಿಸ್ತೀನಿ ರಮಾಕಾಂತ್ ಅವರೇ. ಒಂದು ಸ್ಟಡಿ ಪ್ರಕಾರವಾಗಿ ಈ ಒಂದು AI ತಂತ್ರಜ್ಞಾನದಿಂದ ಸರ್ವಿಸಸ್ ಸೆಕ್ಟರ್, ನಮ್ಮಲ್ಲಿರುವಂತಹ ಸರ್ವಿಸಸ್ ಸೆಕ್ಟರ್ ಇಂಪ್ಯಾಕ್ಟ್ ಆಗುತ್ತೆ. ಹೌದು, ಮ್ಯಾನುಫ್ಯಾಕ್ಚರಿಂಗ್ ಒಂದು ಲಿಮಿಟೆಡ್ ಇಂಪ್ಯಾಕ್ಟ್ ಇದೆ. ಆದ್ರೆ ಸಿಗ್ನಿಫಿಕೆಂಟ್ ಅಮೌಂಟ್ ಇರುವಂತದ್ದು ಅಗ್ರಿಕಲ್ಚರಲ್ ಇರುವಂತಹ ನಮ್ಮ ದೇಶದಲ್ಲಿ ಅವರಿಗೆ ಈ AI ತಂತ್ರಜ್ಞಾನದ ಮುಟ್ಟೋದಿಲ್ಲ. ಹಾಗಾಗಿ ಪ್ರೊಡಕ್ಟಿವಿಟಿ ಗೇನ್ ಆಗೋದೇ ಇಲ್ಲ ಅಲ್ಲಿ. ಹಾಗಾದ್ರೆ ಅದ್ ಬಿಟ್ಟು ಬೇರೆ ವಿದೇಶಗಳಲ್ಲಿ, UK ಇರ್ಬೋದು, ಹೈ ಸರ್ವಿಸಸ್ ಇರುವಂತಹ ದೇಶಗಳಲ್ಲಿ ಪ್ರೊಡಕ್ಟಿವಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಮ್ಮ ಚಾಲೆಂಜ್ ಇರೋದು ಹೇಗೆ ನಾವು ಇದನ್ನ ಬಳಸ್ಕೊಂಡು ಇರುವಂತಹ ಕೆಲಸಗಳನ್ನ ಇನ್ನೂ ಪ್ರೊಡಕ್ಟಿವ್ ಆಗಿ ಮಾಡಬಹುದು, ಹೊಸ ಉದ್ಯಮಗಳನ್ನ ಸೃಷ್ಟಿ ಮಾಡಬಹುದು. ಮತ್ತೆ ಎಲ್ಲಿ ತಂತ್ರಜ್ಞಾನ ಇನ್ನೂ ಮುಟ್ಟಿಲ್ವೋ, ಅಂದ್ರೆ ಒಬ್ಬ ರೈತ ತನ್ನ ಬೆಳೆಯನ್ನು ಬೆಳೀತಿರ್ಬೇಕಾದಾಗ ಅದಕ್ಕೆ ಏನು AI ನಿಜವಾಗ್ಲೂ ಹೆಲ್ಪ್ ಮಾಡೋಕ್ಕಾಗತ್ತೋ ಇಲ್ವೋ ಅಂತ ಆ ಮನಸ್ಥಿತಿಯಿಂದ ನಾವು ಯೋಚನೆ ಮಾಡ್ಬೇಕು ಹೊರತು ಇದರಿಂದ ನಮಗೆ ನಷ್ಟ ಆಗತ್ತೆ ಅಂತ ಹೆದರ್ಕೊಂಡಿದ್ರೆ, ಅಥವಾ ಸರ್ಕಾರಕ್ಕೂ ಆ ಒಂದು ಆಲೋಚನೆ ಇದ್ರೆ ನಾವು ಇದರಿಂದ ಬೆನಿಫಿಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಬೆನಿಫಿಟ್ ಮಾಡ್ಕೊಳ್ಬೇಕು ನಾವು ಅಂದ್ರೆ ಇದನ್ನ ಬಳಸ್ಕೊಂಡು, ಇದನ್ನ ಉಪಯೋಗಿಸ್ಕೊಂಡು ನಾವ್ ಏನ್ ಮಾಡಬಹುದು. ಇದು ನಮ್ಮ ನೋಡಿ, ಇದು ಬರಕ್ಕಿಂತ ಮುಂಚೆ UPI ಬರಕ್ಕಿಂತ ಮುಂಚೆ ಇರ್ಬೋದು, ಯಾವುದೇ ತಂತ್ರಜ್ಞಾನ ಬರಕ್ಕಿಂತ ಮುಂಚೆ ಇರ್ಬೋದು, ಇವು ಭಯ ಹೆಂಗ್ ಉಪಯೋಗಿಸ್ತೀವಿ, ನಾವು ಹೆಂಗ್ ಮಾಡ್ತೀವಿ, ವಾಟ್ಸ್ಆಪ್ ಹೆಂಗ್ ಯೂಸ್ ಮಾಡ್ತೀವಿ. ಇವತ್ತು ದಿನ ಆಗೋಗಿದೆ, ಬಿಸ್ನೆಸ್ ಅದರಿಂದ ಇಂಪ್ರೂವ್ ಆಗಿದೆ, ಜನರಿಗೆ ಜಾಸ್ತಿ ಕೆಲಸ ಬಂದಿದೆ. ಹಾಗಾಗಿ ಅಪ್ ಸ್ಕಿಲ್ಲಿಂಗ್ ಅಂತ ಹೇಳ್ತಾರಲ್ಲ, ಅದು ಯಾವುದೇ ಒಂದು ತಂತ್ರಜ್ಞಾನ ಬಂದಾದ ನಂತರ ಅದು ನೆಸೆಸಿಟಿ ಆಗುತ್ತೆ. ಆದ್ರೆ ಇದನ್ನ ಮಾಡೋದಕ್ಕೆ ಮಾಡಬೇಕಾಗಿರುವಂತಹ ಪಾಲಿಸಿ ಚೇಂಜಸ್ ಇರ್ಬೋದು, ಅದೆಲ್ಲಾನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡ್ತಾ ಇದೆ. ಇವತ್ತು ಗ್ಲೋಬಲ್ ಸೌತ್ ನಲ್ಲಿ ಮೊಟ್ಟ ಮೊದಲನೇ ಬಾರಿ ಈ ಒಂದು AI ಇಂಪ್ಯಾಕ್ಟ್ ಸಮಿಟ್ ಆಗ್ತಿರೋದು, ಮತ್ತೆ ನಮ್ಮದೇ ಆದಂತಹ ಫೌಂಡೇಶನಲ್ ಮಾಡೆಲ್ ಲಾಂಚ್ ಆಗಿರೋದು ನಮಗೆ ಬಹಳ ಹೆಮ್ಮೆ ತರುತ್ತೆ. ಓಕೆ ಅನಂತ ಪ್ರಭು ಅವರೇ, ಈಗ ಇದಕ್ಕೆ ಪ್ರಿಪ್ರೇಷನ್ ವಿಚಾರಕ್ಕೆ ನಾವು ಬರೋಣ. ಆಯಿತು, AI ಬರ್ತದೆ, ಯಾರು ಹೆದರ್ಕೋಬೇಡಿ, ಅದೇನು ಜಾಬ್ ಕಿತ್ಕೊಂಬಿಡಲ್ಲ, ಅದು ಇನ್ನೂ ನಮ್ಮನ್ನು ಅಪ್ಗ್ರೇಡ್ ಮಾಡೋಕ್ಕೆ ಬರ್ತಾ ಇದೆ, ನಮ್ಮನ್ನು ಚುರುಕು ಮಾಡೋಕ್ಕೆ ಬರ್ತಾ ಇದೆ, ಇವೆಲ್ಲವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ನಮ್ಮ ಪ್ರಶ್ನೆ ಬರುತ್ತೆ ನಮಗೆ. ನಾವು ಎಷ್ಟರ ಮಟ್ಟಿಗೆ ಈಗ ನಮ್ಮಲ್ಲಿ ಆಸ್ಪಿರೆಂಟ್ಸ್ ಅಂತ ಬಂದಾಗ ಆಗಲೇ ಹೇಳ್ತಾ ಇದ್ದೆ ನಾನು, ಒಂದು 39 ಲಕ್ಷ ಜನ ಪ್ರತಿ ವರ್ಷ ಎಂಜಿನಿಯರಿಂಗ್ ಅಡ್ಮಿಷನ್ ಆಗ್ತಿರೋದು ನಮ್ಮಲ್ಲಿ ಅಂತ ಬಂದಾಗ ನಮಗೆ ಅವರನ್ನು ಆಲ್ ಆಫ್ ಅ ಸಡನ್ ಒಂದು ಸಿಲೆಬಸ್ಸಿಂದ ಇನ್ನೊಂದು ಸಿಲೆಬಸ್ಗೆ ನಾವು ಅಡ್ಜಸ್ಟ್ ಮಾಡಬೇಕಲ್ಲ ಅವ್ರನ್ನ. ನೀವು ಇದನ್ನು ಕಲ್ತ್ಕೊಂಡ್ಬಿಡ್ರಪ್ಪ, ನಿಮ್ಗೆ ಇದರಿಂದ ಏನು ತೊಂದರೆ ಇಲ್ಲ, ನಿಮಗೆ ಇದನ್ನೇ ನೀವು ಓದ್ಕೊಳ್ಳಿ ನಾಳೆಯಿಂದ ಅಂತ ಹೇಳಿ. ಅದಕ್ಕೆ ಬೇಕಿರ್ತಕ್ಕಂಥ ಫ್ಯಾಕಲ್ಟಿ ಟ್ರೈನಿಂಗ್ ಆಗಬೇಕು, ಇನ್ಸ್ಟಿಟ್ಯೂಷನ್ಸ್ ಬರಬೇಕು, ಅದಕ್ಕೆ ಅಪ್ಗ್ರೇಡೇಷನ್ ಬರಬೇಕಾಗತ್ತೆ. ಇದಕ್ಕೆ ನಾವು ಸಿದ್ಧವಾಗಿದ್ದೀವಾ? ಆಲ್ ಆಫ್ ಅ ಸಡನ್ ಒಂದು ರಾತ್ರಿಯಲ್ಲಿ ಬಂದುಬಿಡುತ್ತೆ ಒಂದು AI ಅನ್ನೋದು. ಬಟ್ ಒಂದು ಎಜುಕೇಷನ್ ಒಂದೇ ಒಂದು ರಾತ್ರಿಯಲ್ಲಿ ನಾವು ಕೊಡೋಕ್ಕಾಗಲ್ಲ. ಇದರಲ್ಲಿ ನಾವೆಲ್ಲಾದರೂ ಹಿಂದೆ ಬೀಳ್ತೀವಿ ಅಂತ ಅನಿಸುತ್ತಾ? ಇಲ್ಲ, ನಾವು ಕಂಪ್ಯಾರಿಟಿವ್ಲಿ ನಮ್ಮಲ್ಲಿ ಸಾಫ್ಟ್ವೇರ್ ದೊಡ್ಡ ಹಬ್ಬಗಳಿರೋ ಕಾರಣದಿಂದಾಗಿ ತುಂಬ ಟೈಮ್ ತೆಗೆದುಕೊಳ್ಳಲಾರದು ನಮಗೆ ಅಂತ ನಿಮ್ಮ ಫೀಲಿಂಗ್ ಆಯ್ತು? ಸರ್, ಈಗ ಫಸ್ಟ್ ಆಫ್ ಆಲ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೀವು ಇದನ್ನು ತಂದಿದ್ದೀರಿ ಇವತ್ತು. ಯಾಕಂದ್ರೆ ಈ 18th ಮತ್ತೆ 19th ಸೆಂಚುರಿ, ಲೇಟ್ 18th and 19th ಸೆಂಚುರಿಯಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದಾಗ ಒಂದು ಲುಟೈಟ್ಸ್ ಮೂವ್ಮೆಂಟ್ ಅಂತ ಆಗಿತ್ತು. ಸೊ ಜನರಿಗೆ ಆ ಮೆಷಿನ್ ನೋಡಿ ಅಯ್ಯೋ ನಮ್ ಕೆಲಸ ಹೋಗುತ್ತಾ ಅಂತ ಹೆದರಿಕೆ ಬರ್ಲಿಕ್ಕೆ ಶುರು ಆಯಿತು. ಆಗ ಕೆಲವರು ಹೇಳ್ತಾರೆ, ಕೆಲವರು ಮೆಷಿನ್ ಅನ್ನು ಡ್ಯಾಮೇಜ್ ಮಾಡಿದ್ರು, ಇನ್ನು ಕೆಲವರು ಶೂ ಎಸೆದ್ರು ಅಂತ. ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್ ಐ ಡೋಂಟ್ ನೋ. ಬಟ್ ಪಾಯಿಂಟ್ ಏನಂದ್ರೆ, ಯಾವುದೇ ಒಂದು ಹೊಸ ಟೆಕ್ನಾಲಜಿ ಬಂದಾಗ ಹೆದರಿಕೆ ಇರೋದು ಸಾಮಾನ್ಯ. ಬಟ್ ನಾವು ಅದನ್ನು ಕರೆಕ್ಟ್ ಆಗಿ ಕಲ್ತ್ರೆ, ಈಗ ಮೇಡಮ್ ಹೇಳಿದ್ರು, ಸರ್ ಕೂಡ ಹೇಳಿದ್ರು ಆ ಪಾಯಿಂಟ್ ಅನ್ನು ಕರೆಕ್ಟ್ ಆಗಿ ನಾವು ಅದನ್ನು ಅರ್ಥ ಮಾಡಿಬಿಟ್ಟು ಇಫ್ ವಿ ಕ್ಯಾನ್ ಗೋ ವಿತ್ ಇಟ್, ವಿ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ಈಗ ಕಮಿಂಗ್ ಟು ಯುವರ್ ಪಾಯಿಂಟ್, ಯಾವುದು ಎಜುಕೇಶನ್ ಸಿಸ್ಟಮ್, ಈಗ ಕಂಪನಿಗಳಿಗೆ, ಎಲ್ಲ ಕಂಪನಿಗಳಿಗೆ AI ಅವರ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಎನ್ಹಾನ್ಸ್ ಮಾಡಬೇಕು, ಗ್ಲೋಬಲ್ ಲೀಡರ್ ಆಗಬೇಕು. ಇಂಡಿಯಾ ಆಲ್ಸೋ, ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ ಅದೇ ಹೇಳ್ತಾ ಇದ್ದಾರೆ, ಇಂಡಿಯಾ ಶುಡ್ ಸೆಟ್ ಬೆಂಚ್ ಮಾರ್ಕ್ಸ್ ಅಂತ. ಈಗ
ಕಂಪನಿಗಳು ಮೊದಲಿನ ತರ ಈಗ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಸರ್. ಫಾರ್ ಎಕ್ಸಾಂಪಲ್, ಮೊದಲು ಅವ್ರು ಏನ್ ಮಾಡ್ತಾ ಇದ್ರು, ನೀವೊಂದು ನಿಮ್ಮ ರೆಸ್ಯೂಮೆ ಕೊಡ್ಬೇಕು, ಆ ರೆಸ್ಯೂಮೆ ಅವ್ರು ಓದ್ತಿದ್ರು, ಆ ರೆಸ್ಯೂಮೆ ಓದಿ ನಿಮ್ಮ ಹತ್ರ ಸ್ಕಿಲ್ಸ್ ಇದೆ, ನಿಮ್ಮ ಇಂಟರ್ವ್ಯೂ ಎಲ್ಲ ತೆಗೆಯೋದು ಅದೆಲ್ಲ ಇತ್ತು. ಬಟ್ ನಾವು ಈ ನೆಟ್ವರ್ಕಿಂಗ್ ಎರಾದಲ್ಲಿ ಲಿಂಕ್ಡ್ ಇನ್ ಎಲ್ಲ ಬಂದ ನಂತರ ಏನಾಗ್ತಾ ಇದೆ ಅಂದ್ರೆ, ಕಂಪನಿಗಳು ಅವರಿಗೆ ಏನು ಬೇಕು ಅಂತ ಅವರ ಪೋರ್ಟಲ್ ಗಳಲ್ಲಿ ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ, ಈ ಸ್ಕಿಲ್ಸ್ ಇರ್ಬೇಕು ನಿಮ್ಮ ಹತ್ರ ಅಂತ. ನಂಬರ್ 2, ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಒಂದು ಟೂಲ್ ಇದೆ. ಅಗೇನ್ ಇಟ್ ಇಸ್ AI ಪವರ್ಡ್ ಟೂಲ್ ಓನ್ಲಿ. ಆಲ್ ದ ಕಂಪನೀಸ್ ಆಲ್ಮೋಸ್ಟ್ ಅವರು ಈ ಟೂಲ್ ಅನ್ನು ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಏನಾಗುತ್ತಂದ್ರೆ, ಒಬ್ಬ ಫ್ರೆಶರ್ ಇರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ಡ್ ಯಾರೇ ಇರ್ಬೋದು, ಅವರವರ ರೆಸ್ಯೂಮೇನು ಆ ಕಂಪನಿ ಕೊಡುವಾಗ HR ಕೂತ್ಕೊಂಡು ಅದನ್ನು ನೋಡಲ್ಲ. ಇಟ್ ಗೋಸ್ ಥ್ರೂ ದ ATS. ಸೊ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಒಳಗಡೆ ಹೋದಾಗ ದ AI ಇನ್ ಇಟ್ ನಿಮ್ಮ ರೆಸ್ಯೂಮೆಯನ್ನು ಸ್ಕ್ಯಾನ್ ಮಾಡುತ್ತೆ, ಅದರಲ್ಲಿ ನೋಡ್ತದದು ಇಂಟರ್ನ್ಶಿಪ್ಸ್ ಇದೆಯಾ, ಮತ್ತೆ ಈ ವ್ಯಾಲ್ಯೂ ಆಡೆಡ್ ಸ್ಕಿಲ್ಸ್ ಮಾಡಿದಾರ, ಯಾವ್ದಾದ್ರು ಒಂದು ಫಾರಿನ್ ಲ್ಯಾಂಗ್ವೇಜ್ ಇವನಿಗೆ ಗೊತ್ತಿದೆಯಾ, ಅಥವಾ ಯಾವುದೇ ಒಂದು ಇಂಟರ್ ಕಾಲೇಜೇಟ್ ಇದಿರ್ಬೋದು, ಅಥವಾ ನ್ಯಾಷನಲ್ ಲೆವೆಲ್ ಹ್ಯಾಕಥಾನ್ ಇರ್ಬೋದು, ಇದರಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದಾನ, ಎಕ್ಸ್ಪೋಜರ್ ಹೇಗಿದೆ ಒಂದು, ಅಲಾಂಗ್ ವಿತ್ ದಟ್ AI ಸ್ಕಿಲ್ಸ್ ಅಂಡ್ ಆಲ್ಸೋ ಅದರ್ ಸ್ಕಿಲ್ಸ್ ಇದೆಯಾ ಇಲ್ವಾ, ಅಂಡ್ ವೆದರ್ ಇಟ್ ಮ್ಯಾಚಸ್ ವಿತ್ ದ ಎಕ್ಸಿಸ್ಟಿಂಗ್ ನಿಮ್ ಏನು ಜಾಬ್ ಡಿಸ್ಕ್ರಿಪ್ಷನ್ ಇದೆ ಅದರೊಟ್ಟಿಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಅದನ್ನ ನೋಡ್ಬಿಟ್ಟು ದೇ ಆರ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಸೆಕೆಂಡ್ ರೌಂಡ್. ಸೊ ಏನಾಗ್ತಾ ಇತ್ತು ಸರ್, ಲಾಸ್ಟ್ 2-3 ಇಯರ್ಸ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ನನ್ನ ಹತ್ರ ಬಂದು ಹೇಳ್ತಾ ಇದ್ರು, ಸರ್ ನಮ್ಗೆ ನಾವು ರೆಸ್ಯೂಮೆ ಕೊಟ್ಟದ ನಂತರ ಕೂಡ ಇಂಟರ್ವ್ಯೂ ಕಾಲ್ ಫಾರ್ ನಮ್ಗೆ ಬರ್ತಾ ಇರ್ಲಿಲ್ಲ ಅಂತ. ದೆನ್ ದೇ ರಿಯಲೈಸ್ಡ್ ಈ ಸ್ಕಿಲ್ಸ್ ಅವರ ಹತ್ರ ಇರದಿದ್ರೆ ಅವರಿಗೆ ನೆಕ್ಸ್ಟ್ ರೌಂಡ್ ಓದ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲ ಕಾಲೇಜ್ಗಳಲ್ಲಿ ಅವರಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್, ಆ ಇಂಡಸ್ಟ್ರಿಗೆ ಬೇಕಾಗಿರುವ ಸ್ಕಿಲ್ಸ್ ಅನ್ನು ಸ್ಟೂಡೆಂಟ್ಸ್ ಗೆ ಅವರ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಮೂಲಕ ಟ್ರೈನಿಂಗ್ ಕೊಡ್ತಾರೆ. ಇಲ್ಲದಿದ್ರೆ ಆ ಕಂಪನಿಗಳು ಪ್ಲೇಸ್ಮೆಂಟ್ಗೂ ಬರಲ್ಲ, ಪಾಸ್ ಔಟ್ ಆದ ಸ್ಟೂಡೆಂಟ್ಸ್ ಗೂ ಅಪರ್ಚುನಿಟಿನೂ ಇರಲ್ಲ. ನಂಬರ್ 2, ಯಾವ ಕಾಲೇಜಲ್ಲಿ ಈ ತರ ಫೆಸಿಲಿಟೀಸ್ ಇಲ್ಲವೋ ದೆನ್ ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೂಡೆಂಟ್ ಅವರೇ ಲಿಂಕ್ಡ್ ಇನ್ ಮೂಲಕ, ಮತ್ತೆ ನಮ್ಮ NPTEL ಮೂಲಕ, ಕೋರ್ಸೆರಾ ಮೂಲಕ ಈ ತರ ಬೇಕಾದಷ್ಟು ವೆಬ್ಸೈಟ್ಸ್ ಗಳಿವೆ ವೇರ್ ದೇ ಕ್ಯಾನ್ ಅಪ್ಸ್ಕಿಲ್ ದೆಮ್ಸೆಲ್ವ್ಸ್. ಯಾಕಂದ್ರೆ ಇಫ್ ಯು ಡೋಂಟ್ ಡೂ ದಟ್ ದೆನ್ ಅಪರ್ಚುನಿಟೀಸ್ ಇರಲ್ಲ ಸರ್. ಓಕೆ, ಫೈನ್. ನಾನು ಮತ್ತಷ್ಟು ಮಾತಾಡಿಸ್ತೀನಿ ಅಖಾಡ ಬಿಗ್ ಫೈಟ್ನಲ್ಲಿ. ಇಲ್ಲಿ ಮುಂದಿನ ಒಂದು ಭಾಗದಲ್ಲಿ ಏನಂತ ಹೇಳಿದ್ರೆ, ಎಥಿಕ್ಸ್ ಆ್ಯಂಡ್ ಗವರ್ನೆನ್ಸ್ ಅಂದರೆ ಏನು, ಈ ಫೀಲ್ಡ್ ಕಥೆ ಏನು, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿದ್ರೆ, ಮುಂದಿನ ಪೀಳಿಗೆಯನ್ನು ಸಜ್ಜು ಮಾಡಬೇಕು ಅಥವಾ ಈಗಿರೋನೇನೋ ಓದ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಬಂದಾಗ, ಯಾವ ಫೀಲ್ಡ್ ಕಡೆ ಫೋಕಸ್ ಮಾಡಬಹುದು ಅಂತ ಬಂದಾಗ ಒಂದಷ್ಟು ವಿಚಾರಗಳಲ್ಲಿ ಬರ್ತಾ ಇದೆ. ಎಥಿಕ್ಸ್ ಆ್ಯಂಡ್ ಗವರ್ನೆನ್ಸ್ ಬರ್ತಾ ಇದೆ, ಇಲ್ಲಿ ಏಜೆಂಟಿಕ್ AI ಎಂಜಿನಿಯರಿಂಗ್ ಬರ್ತಾ ಇದೆ, ಇಲ್ಲಿ ಸೈಬರ್ ಸೆಕ್ಯೂರಿಟಿ ಬರ್ತಾ ಇದೆ, ಇನ್ನೊಂದು ಕಡೆ ಪ್ರಾಂಪ್ಟ್ LLM ಎಂಜಿನಿಯರಿಂಗ್ ಬರ್ತಾ ಇದೆ, ರೊಬೋಟಿಕ್ಸ್ ಆ್ಯಂಡ್ LOT ಬರ್ತಾ ಇದೆ. ಇವುಗಳೆಲ್ಲ ಏನು ಹಾಗಾದರೆ ಅಂದರೆ, ಇಲ್ಲಿ ಒಂದು ಕಡೆ ರೈಟಿಂಗ್ ಕೋಡಿಂದ ಆರ್ಕಿಟೆಕ್ಟಿಂಗ್ ಸೊಲ್ಯೂಷನ್ಸ್ ಕಡೆಗೆ ನಾವು ಮೂವ್ ಆಗುವಂಥ ಸಕಾಲನ ಇದು. ಬಂದ ತಕ್ಷಣ ಅದಕ್ಕಿಂತ ಇನ್ನೇನೋ, ಅದಕ್ಕೆ ಏನು ಬೇಕೋ ಅದನ್ನು ಒಬ್ಬ ಮನುಷ್ಯ ಬೇಕಲ್ಲ ಆಪ್ರೇಟ್ ಮಾಡಲಿಕ್ಕೆ, ಅಲ್ಲಿ ಏನು ಅದಕ್ಕೊಂದು ಹೇಳಬೇಕಲ್ಲ, ನನಗೆ ಇಂಥದ್ದು ಬೇಕು ಅಂತ ಕೇಳಬೇಕಲ್ಲ. ನೀವೇ ಸಿಸ್ಟಮ್ ಮುಂದೆ ಕೂತಿದ್ರೆ ಏನು ಬೇಕು ಅಂತ ಅದಕ್ಕೆ ಹೇಳಬೇಕು, ನನಗಿಂಥದ್ದೇನು ಬೇಕೋ ಅದೇನಿದೆ ಹೇಳು ಅಂತ. ಅದಕ್ಕಾದ್ರೂ ಮನುಷ್ಯ ಬೇಕಲ್ಲ, ಅದ್ರ ಕೈಲಿ ಏನು ಕೆಲಸ ಮಾಡಿಸ್ಬೇಕು ಅನ್ನೋದು ಗೊತ್ತಿರಬೇಕಲ್ಲ. ಸೊ ಇದರ ಆಪರ್ಚುನಿಟೀಸ್ ಹೇಗಿರುತ್ತೆ?